ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಲೋ ಫ್ರೆಂಡ್ಸ್, ವೀನಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಗ್ಯಾಸ್ನ ಬೆಳೆಸದೆ ಕೇವಲ 10 ನಿಮಿಷದಲ್ಲಿ ಬೇಗನೆ ಮಾಡ್ಕೊಳ್ಬೋದಾದಂತಹ ಒಂದು ಸುಲಭವಾದಂತಹ ಒಂದು ತಿಂಡಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅದೇನಪ್ಪ ಅಂದರೆ ಅವಲಕ್ಕಿ. ಇದನ್ನು ಬೇಗನೆ ಮಾಡ್ಕೋಬೋದು, ಜಾಸ್ತಿ ಸಮಯ ಸಹ ತಗೊಳ್ಳೋದಿಲ್ಲ. ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ. ಅವಲಕ್ಕಿನ ಮಾಡಲಿಕ್ಕೆ ನಾನು ಒಂದು ಸಣ್ಣ ಗಾತ್ರದ ಸೌತೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆನೆಲ್ಲ ತೆಕ್ಕೊಳ್ಳೋದಿಲ್ಲ, ನಾನು ಸಿಪ್ಪೆ ಸೇರಿಸಿನೇ ಹಾಕೊಳ್ತೇನೆ. ಸ್ವಲ್ಪ ತಲೆಭಾಗನ ಕಟ್ ಮಾಡಿಕೊಂಡು ಹೀಗೆ ಈ ಥರ ಮಾಡಿದ್ರೆ ಸೊನೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೌತೆಕಾಯಲ್ಲಿ ಕಹಿ ಇದ್ರೆ ಸಮೇತ ಕಮ್ಮಿ ಆಗುತ್ತೆ. ಈ ಥರ ಮಾಡಿಬಿಟ್ಟು ಸೌತೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಬರೋಣ. ಇವಾಗ ಸೌತೆಕಾಯಿನ ತುರಿಮಣೆ ಸಹಾಯದಿಂದ ತುರ್ಕೊಳ್ಳೋಣ. ಸೌತೆಕಾಯಿ ಸಿಪ್ಪೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಸೌತೆಕಾಯಿ ಸಿಪ್ಪೆನ ಸೇರಿಸ್ಬಿಟ್ಟು ಸೌತೆಕಾಯಿನ ತುರಿದು ತೊಗೊಂಡು ಬಂದಿದ್ದೀನಿ. ಇಷ್ಟು ತುರಿ ಸಿಕ್ಕಿದೆ ನನಗೆ. ಒಂದು ಅವಲಕ್ಕಿ ಮಾಡಲಿಕ್ಕೆ ಒಂದು ಅರ್ಧ ಕಡಿಯಾಗುವಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿನ ಹಾಕ್ಬೇಕಿದ್ದಕ್ಕೆ. ಒಂದು ಲಿಂಬೆಹಣ್ಣು, ಒಂದು ಸಣ್ಣ ಉಂಡೆ ಬೆಲ್ಲ, ಮತ್ತು ಒಂದು 3-4 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಪುಟಾಣಿ ಅಥವಾ ಹುರಿಗಡಲೆ ಅಂತ ಹೇಳ್ತೀವಲ್ವ, ಅದನ್ನು ಪುಡಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ಈ ಪುಟಾಣಿ ಹಾಕೋದ್ರಿಂದ ನಮ್ಮ ಅವಲಕ್ಕಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ದೊಡ್ಡ ಬೇಸಿನ್ ತೊಗೊಂಡಿದ್ದೀನಿ ಅವಲಕ್ಕಿನ ಕಲಿಸ್ಲಿಕ್ಕೆ. ಇದಕ್ಕೆ ಮೊದಲಿಗೆ ಕಾಯಿ ತುರಿನ ಹಾಕ್ಕೊಳ್ಳೋಣ. ಕಾಯಿ ತುರಿ, ಬೆಲ್ಲ, ಹಸಿಮೆಣಸನ್ನು ಸಹ ನಾವು ಕೈಯಲ್ಲೇ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಯಾವುದನ್ನು ಸಹ ನಾವು ಒಗ್ಗರಣೆ ಸಹ ಒಲೆಯನ್ನು ಏನು ಬಳಸ್ತೇನೆ ಹಾಗೆ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲದನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಲಿಂಬೆ ಹಣ್ಣನ್ನು ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿಗೆ ಕಲಿಸ್ಕೋಬೇಕಾಗತ್ತೆ. ಈ ಹಸಿಮೆಣಸನ್ನೆಲ್ಲ ಕೈಯಲ್ಲೇ ನುರಿದ್ಬಿಟ್ಟು ಖಾರ ಎಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಿಷ್ಟನ್ನು ಮಿಕ್ಸ್ ಮಾಡಿ ಆದ ನಂತರ ನಾವು ಈ ಸೌತೆಕಾಯಿನ ಸೇರಿಸ್ಕೊಳ್ಳೋಣ. ಕೊನೆಯಲ್ಲಿ ನಾವು ಪುಡಿ ಮಾಡಿಟ್ಕೊಂಡಂತಹ ಈ ಪುಟಾಣಿ ಪುಡಿನ ಈ ಸೌತೆಕಾಯಿ ಮತ್ತು ತೆಂಗಿನಕಾಯಿ ತುರಿ ಎಲ್ಲದಕ್ಕೂ ಚೆನ್ನಾಗಿ ಸೇರಿಸ್ಕೊಂಡ್ರೆ ಆಯಿತು. ಪುಟಾಣಿ ಪುಡಿನ ಲಾಸ್ಟ್ಗೆ ಈ ಕಾಯಿ ತುರಿಗೆ ಸೇರಿಸ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಅವಲಕ್ಕಿನ ಹಾಕ್ಕೊಳ್ಳೋಣ. ಸ್ವಲ್ಪನೇ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಅವಲಕ್ಕಿನ ಮಿಕ್ಸ್ ಮಾಡ್ಕೋಬೇಕು. ನಾವು ಸೌತೆಕಾಯಿ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ರಿಂದ ಈ ಅವಲಕ್ಕಿಗೆ ನೀರು ಹಾಕಬೇಕಂತ ಏನಿಲ್ಲ. ನಾನು ತೆಳುವಾಗಿರುವ ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಸೌತೆಕಾಯಿ ಮತ್ತು ತೆಂಗಿನಕಾಯಿ ಹಾಕೋದ್ರಿಂದ ಸ್ಮೂತಾಗಿ ಚೆನ್ನಾಗೇ ಆಗುತ್ತೆ. ನೀರು ಹಾಕಬೇಕಾಗಿಲ್ಲ. ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಅವಲಕ್ಕಿನ ಸೇರಿಸ್ಕೊಳ್ಳೋಣ.
ದಪ್ಪ ಅವಲಕ್ಕಿನಲ್ಲಿ ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ, ತೆಳು ಅವಲಕ್ಕಿನಲ್ಲೇ ಮಾಡಬೇಕಾಗತ್ತೆ. ಇಲ್ಲಿ ನಮ್ಮ ಅವಲಕ್ಕಿ ಇವಾಗ ರೆಡಿ ಆಗಿದೆ. ಒಗ್ಗರಣೆನೂ ಸಹ ಹಾಕ್ದೇನೆ, ಗ್ಯಾಸ್ನ ಸಹ ಬಳಸದೇನೆ ನಮ್ಮ ರುಚಿಕರವಾದಂತಹ ಒಂದು ತಿಂಡಿ ರೆಡಿಯಾಗಿದೆ. ಇದನ್ನ ನಾವು ಟೀ ಜೊತೆಗೆ ತಿನ್ಬೋದು. ಮೊಸರನ್ನೆಲ್ಲ ಏನು ಹಾಕೋಬೇಕಂತ ಏನಿಲ್ಲ. ಮತ್ತೆ ನಾವು ಇದನ್ನ ಸಂಜೆ ಸ್ನಾಕ್ಸ್ ಆಗಿನೂ ಉಪಯೋಗಿಸ್ಕೋಬಹುದು, ಇಲ್ಲ ಬೆಳಗಿನ ತಿಂಡಿಗಾದ್ರೂ ದಿಢೀರಾಗಿ ಮಾಡ್ಕೋಬಹುದು. ಜಾಸ್ತಿ ಸಮಯ ಸಹ ತಗೊಳ್ಳೋದಿಲ್ಲ. ನಾನಿದನ್ನ ಟೀ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.